ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ನಾವು ನಮ್ಮ ಚೀಕುಗೆ ಸ್ಕೂಲ್ಗೆ ರೆಡಿ ಮಾಡ್ತಿರೋಂತಹ ಲಾಗು. ಸೊ ನೋಡಿ, ಚೀಕುಗೆ ಶೂ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಬಾಟಾ ಶೋರೂಮ್ಗೆ ಹೋಗಿದ್ವಿ. ಯಾವ ರೀತಿ ಖುಷಿ ಪಡ್ತಾನೆ ಅಂತ ಹೇಳಿದ್ರೆ ನನ್ನ ಮಗ, ಅವನಷ್ಟು ಎಂಜಾಯ್ ಮಾಡೋ ಥರ ಯಾರೂ ಇರಲ್ಲ ಅಂತ ಹೇಳ್ಬೋದು. ಅಷ್ಟು ಎಂಜಾಯ್ ಮಾಡ್ತಾನೆ ಅವನಂತೂ ಪ್ರತಿಯೊಂದೂ. ಸೊ ಚೀಕುಗೆ ಶೂ ಅಂತ ಹೇಳಿ ಉಲ್ಲಾಸ್ಗೂ ಸ್ಲಿಪ್ಪರು ತೊಗೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಡೇ ಫಸ್ಟ್ ಕ್ರೈಯಿಂದ ನಾವು ಪಾರ್ಸೆಲ್ನ ಬುಕ್ ಮಾಡಿದ್ವಿ. ಏನಪ್ಪ ಈ ಪಾರ್ಸೆಲು ಅಂತ ಹೇಳಿದ್ರೆ, ಚೀಕಿಗೆ ಸ್ಕೂಲ್ಗೆ ಕಳಿಸೋಕ್ಕೆ ಅಂತ ಸ್ಪೆಷಲ್ಲಾಗಿ ನಾವು ಬುಕ್ ಮಾಡಿರೋಂತಹ ಟಿಫನ್ ಬಾಕ್ಸ್, ವಾಟರ್ ಬಾಟಲ್, ಹಾಗೆ ಡ್ರೆಸ್ಸಸ್ಸು. ಯಾಕಂತ ಹೇಳಿದ್ರೆ ಚೀಕುಗೆ ಕ್ಯಾಪ್ಟನ್ ಅಮೇರಿಕಾ, ಸೂಪರ್ ಮ್ಯಾನು ಆ ರೀತಿ ಪ್ರತಿಯೊಂದನ್ನು ಸಹ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಅವನು ಇಷ್ಟಪಟ್ಟಿರೋ ರೀತಿಯಲ್ಲೇ ಅವನು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ಅದೇ ಥರ ನಾವು ಬುಕ್ ಮಾಡಿದ್ವಿ ಫಸ್ಟ್ ಕ್ರೈಲಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು, ಬಟ್ ದಟ್ಸ್ ಓಕೆ. ಯಾಕಂತ ಹೇಳಿದ್ರೆ ಅಷ್ಟು ಕ್ವಾಲಿಟಿನೂ ಇರುತ್ತೆ. ಅದಲ್ಲದೆ ಮಕ್ಳಿಗೆ ಖುಷಿ ಮುಂದೆ ಇನ್ನೇನು ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಚೀಕು ಯಾವ್ದು ಇಷ್ಟಪಟ್ಟನೋ ನಾವು ಅದನ್ನೇ ತೋರಿಸಿ ಬುಕ್ ಮಾಡಿರೋವಂಥದ್ದು ಇದು. ಸೊ ನೋಡಿ, ಸೊ ಫಸ್ಟ್ ಒನ್ ಇದು ಟಿಫನ್ ಬಾಕ್ಸು ಸೂಪರ್ ಮ್ಯಾನ್ದು. ಸೊ ಸಕ್ಕದಾಗಿದೆ ಕ್ವಾಲಿಟಿ ಮಾತ್ರ. ಹೀಗೆ ಅದರಲ್ಲೇ ಅವನು ಲಂಚ್ನ ತೊಗೊಂಡು ಹೋಗ್ತಾ ಇರೋದು. ಸೊ ನೆಕ್ಸ್ಟ್ ಇದು ವಾಟರ್ ಬಾಟಲ್ ಕ್ಯಾಪ್ಟನ್ ಅಮೇರಿಕಾದು. ಸೊ ನೆಕ್ಸ್ಟ್ ಅವನಿಗೆ ಎಕ್ಸ್ಟ್ರಾ ನ್ಯಾಪ್ಕಿನ್ಸ್ ಇರಲಿ ಅಂತ ಹೇಳಿ ಒಂದು 5-6 ನ್ಯಾಪ್ಕಿನ್ಸ್ನ ಬುಕ್ ಮಾಡಿದ್ವಿ. ಒಂದು ಪ್ಯಾಂಟು, ಒಂದು ಎರಡು ಟೀ ಶರ್ಟ್ ಸುಮ್ಮನೆ ಇರಲಿ ಮನೇಲಿ ಅಂತ ಹೇಳಿ ಒಟ್ಟಿಗೆ ಬುಕ್ ಮಾಡಿದ್ವಲ್ಲ, ಕಾಂಬೋ ರೀತಿಯಲ್ಲಿ ಬುಕ್ ಮಾಡಿದ್ವಿ. ಸ್ವಲ್ಪ ಪ್ರೈಸ್ ಹೈ ಅನ್ನಿಸ್ಬೋದು, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ವಾಟರ್ ಬಾಟ್ಲ್ ಆಗಿರ್ಬೋದು, ಇದಾಗಿರ್ಬೋದು ತುಂಬಾ ಇಷ್ಟ ಆಯಿತು. ಚೀಕು ಅಂತೂ ಫುಲ್ ಖುಷಿ ಪಟ್ಟ. ಅವರಪ್ಪ ಅದೇ ತೋರಿಸಿದ್ರು, ನೋಡ್ದಾ ಖುಷಿಯಾದ ನೀನು ಅಂತ ಹೇಳ್ತಾಯಿದ್ರು. ಸೊ ಅದೇ ರೀತಿ ಪ್ರತಿಯೊಂದನ್ನು ಅನ್ಬಾಕ್ಸಿಂಗ್ ಮಾಡಿ ಚೀಕುಗೆ ಎಲ್ಲ ಪ್ರತಿಯೊಂದನ್ನು ತೋರಿಸ್ಕೊಂಡು ಅವನಿಗೆ ಖುಷಿ ಪಡಿಸ್ಕೊಂಡಿದ್ವಿ. ಸೊ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಇಲ್ಲ. ಸೊ ಸ್ಟೀಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಲಿಂಕ್ನ ಹಾಕ್ತೀನಿ. ಸೊ ಇದು 2 ಕಪಾಟು. ಸೊ 2 ಕಪಾಟಲ್ಲಿ ನೀವು ಇಟ್ಟು ಒಂದರಲ್ಲಿ ಸ್ನ್ಯಾಕ್ಸು ಅಥವಾ ಪಲ್ಯ ಆ ರೀತಿ ಇಡ್ಬೋದು. 4 ಕಂಪಾರ್ಟು ಸಹ ಇದೆ. ಬೇಕು ಅಂತ ಹೇಳಿದ್ರೆ ನೀವು ಚೆಕ್ ಮಾಡ್ಕೋಬೋದು ಫಸ್ಟ್ ಕ್ರೈಯಲ್ಲಿ. ಆ್ಯಂಡ್ ಇದು ಅವನಿಗಂತ ಸೆಲೆಕ್ಟ್ ಮಾಡಿರೋದು ಸ್ಪೈಡರ್ ಮ್ಯಾನ್ ಬಾಕ್ಸು, 2 ಟೀ ಶರ್ಟು, ಒಂದು ಪ್ಯಾಂಟು, ಹಾಗೆ ಅದ್ರ ಜೊತೆಗೆ ನ್ಯಾಪ್ಕಿನ್ಸು. ಇದಂತೂ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ತೀರಾ. ತುಂಬಾ ರೀಸನಬಲ್ ಪ್ರೈಸ್. ಈ ನ್ಯಾಪ್ಕಿನ್ ಅಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕೊನೆಗೆ ಚೀಕುಗೆ ಎಲ್ಲನೂ ರೆಡಿ ಮಾಡಿ ಅವನ್ನ ಫಸ್ಟ್ ಡೇ ಸ್ಕೂಲ್ ಆರಾಮಾಗಿ ಹೋಗೋ ಥರ ಆಯಿತು ಅಂತಲೇ ಹೇಳ್ಬೋದು. ನ್ಯಾಪ್ಕಿನ್ ಎಷ್ಟು ಸಾಫ್ಟ್ ಅಂತೀರಾ. ಸೊ ಅವನ ಫೇಸ್ ಒರ್ಸೋಕ್ಕಾಗಿರ್ಬೋದು ಅಥವಾ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ಬಾಕ್ಸ್ಗೂ ಸಹ ಆಗುತ್ತೆ ಅಂತ ಆಯಿತು. ಇದು ಅವನ ಶಾಲೆಯ ಮೊದಲನೇ ದಿನ, ಅಮ್ಮನ ಕೈ ಬಿಟ್ಟು ಗುರುಗಳ ಕೈ ಹಿಡಿಯುವ ದಿನ ಅಂತ. ಸೊ ನಿಜವಾಗ್ಲೂ ಇಷ್ಟು ದಿನ ನಮ್ಮ ಕೈಯಲ್ಲಿ ಇರ್ತಾರೆ ಮಕ್ಕಳು, ನಾವು ಹೇಳ್ದಂಗೆ ಕೇಳ್ತಿರ್ತಾರೆ. ಈಗ 4 ಅವರ್ ನಮ್ಮನ್ನು ಬಿಟ್ಟು ಸ್ಕೂಲಲ್ಲಿ ಹೇಗಿರ್ತಾರೆ ಒಂದು ಹಂತಕ್ಕೆ ಬರೋವರೆಗೂ. ಈಗ ಉಲ್ಲಾಸು ಹೇಗೆ 4th ಸ್ಟ್ಯಾಂಡರ್ಡು, ಸೊ ಚೀಕುನು ಸಹ ಒಂದು ಹಂತಕ್ಕೆ ಬರೋವರೆಗೂ ಸಹ ಆ ಒಂದು ಭಯ, ಫಿಯರ್ನೆಸ್ ಇರುತ್ತೆ. ಸ್ಕೂಲಲ್ಲಿ ಹೇಗಿರ್ತಾರೋ, ಟೀಚರ್ಸ್ ಯಾವ ರೀತಿ ನೋಡ್ಕೋತಾರೋ ಅದೇ ರೀತಿ ಈಗಲೂ ಅವನು ಹೋಗಿ 3 ಡೇಸ್ ಆದ್ರೂ ಸ್ಕೂಲ್ಗೆ ಅದೇ ಕಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಅಜ್ಜಿ ತಾತನ ನಮಸ್ಕಾರ ಮಾಡಿ ಅವನು ಸ್ಕೂಲ್ಗೆ ಖುಷಿಯಾಗಿ ಹೋದ. ಸ್ಟಾರ್ಟಿಂಗ್ ಸ್ವಲ್ಪ ಫಸ್ಟ್ ಡೇ ಅಲ್ವಾ, ಸೊ ಅದಕ್ಕೋಸ್ಕರ ಕುಯ್ ಅಂತ ಆಮೇಲೆ ಅವನಿಗೇ ಸಹ ಅಡ್ಜಸ್ಟ್ ಆಗೋಗಿದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿಪಟ್ಟು ಹೋದ. ಈ ಒಂದು ವಿಡಿಯೋ ಅವನ ಒಂದು ಮುಂದೆ ಫ್ಯೂಚರಲ್ಲಿ ಮೆಮೊರಿಗೋಸ್ಕರ ಇರಲಿ ಅಂತ ಮಾಡಿರೋಂತಹ ವಿಡಿಯೋ. ತುಂಬಾ ಖುಷಿಯಾಗಿ ಅವನು ಸ್ಕೂಲ್ಗೆ ಯಾವ ರೀತಿ ಹೋದ ಅನ್ನೋದನ್ನು ಫ್ಯೂಚರಲ್ಲಿ ನೋಡಿದ್ರೆ ಅವನಿಗೂ ಸಹ ಖುಷಿಯಾಗುತ್ತಲ್ವ. ನಾನು ಈ ರೀತಿ ಇದ್ನ, ನಾನು ಹೀಗಿದ್ನ ಅಂತ. ಸೊ ಅವನಿಗೂ ಸಹ ಒಂದು ರೀತಿ ಖುಷಿ ಆಗುತ್ತೆ ಅಂತ ಹೇಳಿ ಈ ಒಂದೆಲ್ಲ ವಿಡಿಯೋನೂ ಸಹ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನ ಉಲ್ಲಾಸ್ ಒಬ್ಬನಿಗೆ ಸ್ಕೂಲ್ಗೆ ಕಳಿಸುವಂತಹ ಜವಾಬ್ದಾರಿ ಇತ್ತು. ಈಗ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಾ ಇದ್ದಂಗೆ ಒಂದೊಂದೇ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ರೀತಿ ಈಗ ಚೀಕುನು ಸಹ ಸ್ಕೂಲ್ಗೆ ಜಾಯಿನ್ ಮಾಡಿಸಿದಾಯಿತು. ಇನ್ನೇನಿದ್ರು ಅವ್ನು ಸ್ಕೂಲ್ಗೆ ಹೋಗಿ ಆರಾಮಾಗಿ ಬರ್ತಾನೆ. ಸೊ ಸ್ಕೂಲ್ನ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಅವನ ವರದಿನ ನೀವು ಕೇಳಬೇಕು. ಅಲ್ಲೇನಾಯಿತು, ಹೇಗಾಯಿತು, ಮ್ಯಾಮ್ ಏನಂದರು, ಪಕ್ಕದಲ್ಲಿರೋರು ಏನು ಮಾಡಿದ್ರು, ಫ್ರೆಂಡ್ಸ್ ಹೇಗಿದ್ದರು, ಪ್ರತಿಯೊಂದೂ ಸಹ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಸ್ಕೂಲಿಗೆ ಅಂತಲೇ ಹೇಳ್ಬೋದು. 3 ಡೇಸ್ಗೆ
ಸೊ ಟಚ್ ವುಡ್ ಅಂತಲೇ ಹೇಳ್ಬೋದು. ಅವನಿಗೆ ಜಾಸ್ತಿ ವಿದ್ಯೆ ಸಿಗಲಿ, ಸರಸ್ವತಿ ದೇವಿ ಜಾಸ್ತಿ ಅವನಿಗೆ ಒಲಿಲಿ ಅಂತ ಹೇಳ್ಕೊತೀನಿ. ಜೀವನದಲ್ಲಿ ಏನಿರುತ್ತೋ ಏನಿರಲ್ವೋ ಆಸ್ತಿ ಪಾಸ್ತಿ ಸೆಕೆಂಡ್ರಿ, ಬಟ್ ವಿದ್ಯೆ ಅನ್ನೋದು ಒಂದು ನಾವು ಮಕ್ಕಳಿಗೆ ಒಂದು ಭವಿಷ್ಯನ ರೂಪಿಸ್ಬಿಟ್ರೆ ಖಂಡಿತವಾಗ್ಲೂ ಅವರ ಒಂದು ಮುಂದಿನ ಜೀವನ ಸುಖಕರವಾಗಿರುತ್ತೆ. ನಾನು ಉಲ್ಲಾಸ್ಗೂ ಅದೇ ಹೇಳೋದು, ಚೀಕುಗೂ ಅದೇ ಹೇಳೋದು, ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಲೈಫಲ್ಲಿ ಎಜುಕೇಷನ್ ಅನ್ನೋದು ಇರಲೇಬೇಕು. ಸೊ ಆ ಒಂದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಅಂತ ಮುಂದೆ ಹೋಗ್ತಾ ಹೋಗ್ತಾ ಜೀವನ ಕಳೀತಾ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಎಜುಕೇಷನ್ ಇಂಪಾರ್ಟೆಂಟು, ಯಾವ ಫೀಲ್ಡಲ್ಲಿ ಇದ್ದರೆ ಮುಖ್ಯ ಆಗುತ್ತೆ ಅನ್ನೋದು ಅವ್ರಿಗೆ ತಿಳಿಸುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಸ್ಕೂಲ್ಗೆ ಹಾಕಿ, ಎಷ್ಟಾಗುತ್ತೋ ಅಷ್ಟು ಮಕ್ಕಳಿಗೆ ಜಾಸ್ತಿ ಓದ್ಸೋಕ್ಕೆ ಪ್ರಯತ್ನ ಪಡಿ, ಬ್ಯುಸಿಯಾಗಿ ಇರೋಕ್ಕೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಕೂಲ್ಗೆ ಹೋಗಿ ಬಂದು ಒಂದು 2 ಡೇಸಲ್ಲೇ ಎಷ್ಟು ಚೇಂಜಸ್ ಗೊತ್ತಾ. ನೀವು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಅವ್ರ ತಂದೆ ಜೊತೆ ಅವನು ಮನೆಗೆ ಎಂಟ್ರಿ ಹಾಕ್ತಾನೆ, ಖುಷಿಯಾಗಿ ಬರ್ತಾನೆ ನೋಡಿ. ಆ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಯಾವುದೇ ರೀತಿಯಾದಂಥ ಬೇಜಾರಿಲ್ಲ ಸ್ಕೂಲಿಗೆ. ಸೊ ಅವನೇ ಬಂದ, ಅವನೇ ಶೂ ರಿಮೂವ್ ಮಾಡಿ, ಸಾಕ್ಸ್ ರಿಮೂವ್ ಮಾಡಿ ಒಂದು ಕಡೆ ಇಡುವಷ್ಟು ಒಂದು ಕೇಪಬಿಲಿಟಿ ಅವನಿಗೆ ವಿತಿನ್ 2 ಡೇಸಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಅವನು ಪ್ರತಿಯೊಂದು ಸಕ್ಸಸ್ನ ಅಂತ ನಾನು ನಂಬಿದ್ದೀನಿ. ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಅವ್ನಿಗಿರಲಿ ಅಂತಲೇ ಈ ಒಂದು ಛೋಟ ವೀಡಿಯೋನ ಮಾಡಿದ್ದೀನಿ. ಪ್ರತಿಯೊಬ್ಬರು ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟಪಟ್ಟಿದ್ರೆ ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ, ಓಕೆನಾ. ಚೀಕು ಅಂತ ಹಾಕಿ ಪಕ್ಕದಲ್ಲಿ ಒಂದು ರೆಡ್ ಹಾರ್ಟ್ ಹಾಕ್ಬಿಟ್ರೆ ಚೀಕುಗೂ ಸಹ ಫುಲ್ಲು ಖುಷಿ ಆಗುತ್ತೆ. ಸೊ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆ. ಸೊ ನೋಡಿ ಯಾವ ರೀತಿ ಅವನೇ ಸೆಲ್ಫ್ ಸಾಕ್ಸು ಶೂ ರಿಮೂವ್ ಮಾಡೋಷ್ಟು ದೊಡ್ಡವನು ನನ್ನ ಮಗ ಆಗ್ಬಿಟ್ಟಿದ್ದಾನೆ ಅಂತ ಖುಷಿ ಆಗುತ್ತೆ. ಮೊನ್ನೆ ಕೈ ಹಿಡ್ಕೊಂಡು ಓಡಾಡ್ತಾರಂತಹ ನೆನಪಿತ್ತು. ಸೊ ಏನೇ ಆಗಲಿ ನನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚೀಕು ಆಲ್ ದ ಬೆಸ್ಟ್, ಫ್ಯೂಚರ್ಗೆಲ್ಲ ಒಳ್ಳೆಯದಾಗಲಿ, ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು, ಟಾಟಾ, ಟೇಕ್ ಕೇರ್, ಬಾಯ್.